ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಜೀಗುಜ್ಜೆದ್ದು ಹುಳಿ ಮಾಡ್ತಾ ಇದ್ದೇನೆ. ಹುಳಿ ಮಾಡಲಿಕ್ಕೆ ಒಂದು ಸಣ್ಣ ಜೀಗುಜ್ಜೆ ತಗೊಂಡಿದ್ದೇನೆ. ಅದು ಹದ ಬೆಳೆದಿದೆ. ಅದರದ್ದು ಸಿಪ್ಪೆ ತೆಗೆಯುವ. ನೋಡಿ, ಸಿಪ್ಪೆ ತೆಗೆದಾಯಿತು. ಇನ್ನು ಸಣ್ಣ ಸಣ್ಣ ತುಂಡು ಮಾಡಿ ನೀರಲ್ಲಿ ಹಾಕುವ. ಇದರ ಸಿಪ್ಪೆಯನ್ನು ಬಿಸಾಡಬೇಕು ಅಂತಿಲ್ಲ, ಅದರದ್ದು ಚಟ್ನಿ ಮಾಡಲಿಕ್ಕೆ ಆಗ್ತದೆ. ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೇನೆ, ಅದನ್ನು ಸಹ ಒಮ್ಮೆ ನೋಡಿ. ತುಂಡು ಮಾಡಿ ನೀರಲ್ಲಿ ಹಾಕದಿದ್ದರೆ ಅದರಲ್ಲಿ ಮಯಣ ಇರ್ತದೆ, ಮತ್ತು ತುಂಡು ಸಹ ಕಪ್ಪಾಗ್ತದೆ ಹೀಗೆ ಹಾಕಿದರೆ. ಅದಕ್ಕೋಸ್ಕರ ನೀರಲ್ಲಿ ಹಾಕೋದು. ತುಂಡು ಮಾಡಿ ಆಯಿತು. ಈಗ ಇದನ್ನು ತೊಳೆದು ಒಂದು ಪಾತ್ರೆಗೆ ಹಾಕಿ ಬೇಯಲಿಕ್ಕಿಡುವ. ಬೇಯುವಾಗ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ, ತುಂಡು ಮುಳುಗುವಷ್ಟು ನೀರು ಹಾಕಬೇಕು. ಮತ್ತು ರುಚಿಗೆ ಸ್ವಲ್ಪ ಉಪ್ಪು, ಒಂದೆರಡು ಕಾಯಿಮೆಣಸು, ಒಂದು ಸಣ್ಣ ತುಂಡು ಬೆಲ್ಲ. ಬೇಕಿದ್ದರೆ ಹಾಕ್ಬೋದು ಬೆಲ್ಲ, ಇಲ್ಲದಿದ್ದರೆ ಬೇಡದಿದ್ದರೆ ಬೇಡ. ತುಂಡು ಬೇಯ್ತಾ ಇರಲಿ. ಈಗ ಮಸಾಲೆಗೆ ಒಂದು ತೆಂಗಿನಕಾಯಿ, ಒಳ್ಳೆ ತೆಂಗಿನಕಾಯಿ ಆಗಬೇಕು, ಸಿಹಿ ಇರಬೇಕು ತೆಂಗಿನಕಾಯಿ, ಆಗ ಹುಳಿ ಒಳ್ಳೆಯದಾಗ್ತದೆ. ಹಾಗೆ ಒಂದು ತೆಂಗಿನಕಾಯಿ ತುರಿ ತೆಗೆದಿಟ್ಟಿದ್ದೇನೆ. ಮತ್ತು 1 ಕಪ್ಪಿನಷ್ಟು ಮೊಸರು, ಒಂದು 4 ಗಾಂಧಾರಿ ಮೆಣಸು, ಮತ್ತು ಅದೇ ತೆಂಗಿನಕಾಯಿಯ ನೀರು ಕಡಿಲಿಕ್ಕೆ. ಈಗ ಮಸಾಲೆ ಕರೆದುಕೊಂಡು ಬರ್ತೇನೆ. ಮಸಾಲೆ ನಯವಾಗಿ ಕರೆದುಕೊಂಡು ಬಂದೆ. ಈಗ ತುಂಡು ಬೆಂದಿದೆ. ಇದಕ್ಕೆ ಈ ಮಸಾಲೆಯನ್ನು ಹಾಕ್ತಾಯಿದ್ದೇನೆ. ಇನ್ನು 1 ಕಪ್ ಮೊಸರು ಸಹ ಹಾಕ್ತಾಯಿದ್ದೇನೆ. ಮತ್ತು ಉಪ್ಪು ನೋಡಿ ಹಾಕಬೇಕು, ಅಂದರೆ ಆವಾಗ ಹಾಕಿದ್ದೇನಲ್ಲ ಹಾಗೆ ಉಪ್ಪು ನೋಡಿ ಹಾಕ್ತಾಯಿದ್ದೇನೆ. ಇನ್ನು ಕುದಿ ಬರಲಿ. ಈಗ ಸರಿ ಕುದಿ ಬಂತು. ಈಗ ಒಗ್ಗರಣೆ ಹಾಕುವ. ಒಗ್ಗರಣೆಗೆ ಒಂದು 3 ಸ್ಪೂನಿನಷ್ಟು ತೆಂಗಿನ ಎಣ್ಣೆ, ಮತ್ತು ಸಾಸಿವೆ, 1 ಒಣಮೆಣಸು ತಗೊಂಡಿದ್ದೇನೆ. ಸಾಸಿವೆ ಸಿಡಿದ ಮೇಲೆ ಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕುವ. ಈ ಒಗ್ಗರಣೆಗೆ ಒಣಮೆಣಸು ಹಾಕಿದರೆ ಈ ಹುಳಿಗೆ ಒಂದು ಪರಿಮಳ ಬರ್ತದೆ, ಅದಕ್ಕೆ ಒಣಮೆಣಸು ಹಾಕೋದು. ಒಗ್ಗರಣೆ ಹಾಕಿದ ಕೂಡಲೇ ಹುಳಿ ಭಾರಿ ಪರಿಮಳ ಬರ್ತಾ ಉಂಟು. ಈಗ ಮಧ್ಯಾಹ್ನದ ಊಟಕ್ಕೆ ಜೀಗುಜ್ಜೆ ಹುಳಿ ರೆಡಿ ಆಯಿತು. ಇದೇ ಥರ ನಿಮಗೆ ಸಹ ಜೀಗುಜ್ಜೆ ಸಿಕ್ಕಿದರೆ ಹುಳಿ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.